ನಾನಿವಾಗ ತೋರ್ಸಕ್ಕೆ ಹೋಗೋದು ಸೆಲೆಬ್ರಿಟಿ ಮನೆ, ರೆಬಲ್ ಸ್ಟಾರ್ ಅಂಬರೀಷ್ ಅನ್ನೋರ ಮನೆ ತೋರ್ಸಕ್ಕೆ ಹೋಗೋದು. ಬನ್ನಿ ಮುಂದೆ ಒಬ್ಬರು ಯಾವ ರೀತಿ ತೋರಿಸ್ತೀನಿ ಮನೆ. ಇದೇ ನೋಡಿ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಮನೆ. ಅಂಬರೀಷ್ ಅಣ್ಣನ ಮನೆ, ಇದು ಹೊಸ ಮನೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಈಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದು ಬನ್ನಿ ಇದನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ರೆಂಡ್ಸ್ ನಾನು ಜೈನ 9th ಬ್ಲಾಕಿಂದ ಇವಾಗ ಜೆ ಪಿ ನಗರ ಹೋಗ್ತಾಯಿದ್ದೀನಿ. ಯಾಕಂತ ಮುಂದೆ ತಿಳಿಸ್ತೀನಿ ಬನ್ನಿ. ಇವಾಗ ಅಲ್ಲೇ ತಮ್ಲೈನಲ್ಲಿ ನೋಡಿರ್ತೀರ, ಹಂಗೆ ಟೈಟಲ್ ನೋಡಿರ್ತೀರ. ಬನ್ನಿ ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಜಯನಗರದಿಂದ ಜೆ ಪಿ ನಗರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಜಯನಗರ ಜೆ ಪಿ ನಗರ ದೂರ ಆಗಲ್ಲ, ಹತ್ರನೇ ಇದೆ. ಇದೇ ರೋಡಲ್ಲೇ ಮುಂದೆ ಆಂಜನೇಯ ಟೆಂಪಲ್ ಇತ್ತು, ರಾಗಿಗುಡ ಆಂಜನೇಯ ದೇವಸ್ಥಾನ ಅಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಯಾರು ನೋಡೆಲ್ಲ ನೋಡ್ಕೊಂಬನ್ನಿ. ಬನ್ನಿ ಮುಂದೆ ಜೆ ಪಿ ನಗರಕ್ಕೆ ಹೋಗೋಣ ಇವಾಗ. ಫ್ರೆಂಡ್ಸ್ ಜೆ ಪಿ ನಗರ ಮೇನ್ ರೋಡ್ ಇದು. ನಾನಿವತ್ತು ಒಬ್ಬ ಸೆಲೆಬ್ರಿಟಿ ಮನೆಗೆ ಹೋಗ್ತಾಯಿದ್ದೀನಿ. ಯಾರು ಗೊತ್ತಿರ್ಬೋದು, ಜೆ ಪಿ ನಗರದಲ್ಲಿ 3 ಸೆಲೆಬ್ರಿಟಿ ಮನೆಗಳಿದ್ದಾವೆ ಇಲ್ಲಿ. ಒಂದು ತಾರಾ ಮೇಡಮ್ ಮನೆ ಇದೆ, ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮನೆ ಇದೆ, ಮತ್ತು ಸುದೀಪ್ ಅಣ್ಣನ ಮನೆ ಇಲ್ಲೇ ಇದೆ ಜೆ ಪಿ ನಗರದಲ್ಲಿ. ನಾನಿವತ್ತು ತೋರ್ಸಕ್ಕೆ ಹೋಗ್ತಾ ಇರೋದು ಸೆಲೆಬ್ರಿಟಿ ಮನೆ, ರೆಬಲ್ ಸ್ಟಾರ್ ಅಂಬರೀಷ್ ಅನ್ನೋರ ಮನೆ ತೋರ್ಸಕ್ಕೆ ಹೋಗಿದ್ದೀನಿ. ಬನ್ನಿ ಮುಂದೆ ಒಬ್ಬರು ಯಾವ ರೀತಿ ತೋರಿಸ್ತೀನಿ ಮನೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಜಯನಗರ 9th ಬ್ಲಾಕಿಂದ ನಡ್ಕೊಂಡು ಬಂದೆ, ವಾಕ್ ಮಾಡಿಕೊಂಡು. ಅಲ್ಲಿಂದ ಇಲ್ಲ 3 ಕಿಲೋಮೀಟ್ರ್ ಆಗುತ್ತೆ ಅಂಬರೀಷ್ ಅಣ್ಣನ ಮನೆ. ಮುಂದೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದೆ ಸ್ವಲ್ಪ. ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಮನೆ ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದೆ. ಇದು ಜೆ ಪಿ ನಗರ 5ನೇ ಕ್ರಾಸಲ್ಲಿ ನಾವಿರೋದು ಇವಾಗ. ಬನ್ನಿ ಇವಾಗ ಮುಂದೆ ಹೋಗೋಣ. ಇಲ್ಲೇ ಇದೆ ಅಂತೆ ಮುಂದೆ ಮನೆ, ತೋರಿಸ್ತೀನಿ ನಿಮಗೆ. ಬರ್ತೇನೆ ನೋಡಿ, ಸ್ವಲ್ಪ ಮುಂದೆ ಹೋಗ್ಬೇಕು. ನಿಮಗೆ ಮ್ಯಾಪಲ್ಲೂ ಅಂಬಿ ಮನೆ ಅಂತ ಹಾಕ್ಕೊಂಡು ಹೋದ್ರೆ ಮ್ಯಾಪಲ್ಲಿ ಸಿಗುತ್ತೆ ನಿಮಗೆ. ನೀವು ಮೆಜೆಸ್ಟಿಕ್ಕಿಂದ ಬಂದರೂ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಬನ್ನಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಮನೆ ಇದೆ. ಸಿಕ್ಕಾಪಟ್ಟೆ ಬಿಸಿಲು ಗುರು, ನೋಡ್ಬೋದು ಯಾವ ರೀತಿ ಎಷ್ಟು ಬಿಸಿಲಿದೆ ಅಂತ. ಮುಂದೆ ಹೋಗೋಣ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡ್ತಿರ್ಬೋದು ಯಾವ ರೀತಿ ಬಿಸಿಲು ಹೊಡಿತಾ ಇದೆ ಅಂತ. ಬನ್ನಿ ಅದರಲ್ಲೇ ನಿಮಗೆ ಇವತ್ತು ಮನೆ ತೋರಿಸಿ ಹೋಗೋಣ ಯಾವ ರೀತಿ ಇದೆ ಅಂತ. ಕನಕಪುರ ಸಿಗ್ನಲ್ ಹತ್ರ ಇದ್ದೀವಿ, ನೋಡ್ತಿರ್ಬೋದು. ಲೆಫ್ಟಿಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಅಲ್ಲಿಂದ ಬಂದೆ ನಾನು ಇವಾಗ ಆ ಪ್ಲೇಸಿಂದ. ಇದು ಕನಕಪುರ ರಸ್ತೆ ಇದು. ಬನ್ನಿ ಇವಾಗ ಅಲ್ಲಿಂದ ನಾನು ಕನಕಪುರ ರಸ್ತೆಯಲ್ಲಿ ಇರೋದು. ಅವಾಗಲೇ ಅಲ್ಲೇ ನೋಡಿ, ನಾನು ರೌಂಡ್ ಹಾಕೊಂಬಂದೆ. ಇದು ಇಲ್ಲೇ ಲೆಫ್ಟ್ ಹೋಗ್ಬೇಕು ನಾನು ಇವಾಗ. ನೋಡಿ ಆ ಕಡೆ ಮ್ಯಾಪ್ ಹಾಕೊಂಡು ನಿಂತಿದ್ದೆ ನಾನು, ಬಟ್ ರೋಡ್ ಕನ್ಫ್ಯೂಸ್ ಆಯಿತು. ನಾನು ಸುಮ್ಮನೆ ರೌಂಡ್ ಹಾಕೊಂಬಂದೆ. ಬೈಕ್ ಒಂದಿಲ್ಲ, ನಡ್ಕೊತ ಹೋಗ್ಬೇಕು, ನಡ್ಕೊಂಡು ಬರಬೇಕು, ತುಂಬಾ ಕಷ್ಟ ಅಲ್ವಾ. ನೋಡಿ ಅಲ್ಲೇ ಸೆಕ್ಯೂರಿಟಿ ಹೋಗ್ಬೇಕಂತಲ್ಲ, ಅಲ್ಲೇ ಅವ್ನು ಮಾತಾಡ್ಸ್ಕೊಂಡು ನಾನು ಹಿಂಗೆ ಅಲ್ಲಿಂದ ಗೂಗಲ್ ಮ್ಯಾಪ್ ಹಾಕಿದೆ, ರೌಂಡ್ ನೋಡ್ಕೊಂಬಂದೆ. ಬಟ್ ಇಲ್ಲೇ ಇದೇ ರೋಡಲ್ಲಿ ಅಪೋಸಿಟೇ ಇರೋದು ಅದು ಅಂಬರೀಷ್ ಮನೆ. ಫ್ರೆಂಡ್ಸ್ ಅಂಬರೀಷ್ ಮನೆ ರೋಡಲ್ಲಿ ಇದ್ದೀವಿ ನಾವು ಇವಾಗ. ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಒಂದು ಕಡೆ ನಿಂತರೆ ಒಂದು ಕಡೆ ತೋರಿಸುತ್ತೆ. ನೀವು ಬರಬೇಕಾದ್ರೆ ಕರೆಕ್ಟ್ ಲೊಕೇಶನ್ ಹಾಕೊಂಡು ಬನ್ನಿ. ಅಂಬಿ ಮನೆ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಮ್ಯಾಪಲ್ಲಿ. ಬನ್ನಿ ಮುಂದೆ ತೋರಿಸ್ತೀನಿ ಮನೆ ಯಾವ ರೀತಿ ಅಂತ. ಮುಂದೆ ಇದೆ, ಬನ್ನಿ ಅಂಬರೀಷ್ ಮನೆ ಮುಂದೆ ಇದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ. ಜೆ ಪಿ ನಗರ ಕನಕಪುರ ರಸ್ತೆಯಲ್ಲಿ ಬರುತ್ತೆ. ಇದೇ ಮನೆ ಅನ್ಕೊತೀನಿ, ಇಲ್ಲಿ ಇದೆಲ್ಲ ಕಾಣ್ತಾ ಇದೆಯಲ್ಲ. ಇದೆ ಅಂಬರೀಷ್ ಮನೆ ಯಾವ ರೀತಿ ಇದೆ ಅಂತ. ಇದೆ ಅಂಬರೀಷ್ ಮನೆ, ಅಂಬಿ ಮನೆ ಅಂತ. ಅಂಬರೀಷ್ ಮನೆ ನಾವು ಗದಗಿಂದ ಬಂದಿದ್ದೇವಣ್ಣ. ಅವರಿಲ್ಲ ಮನೇಲಿ. ಹೌದಾ, ಅವರು ವೈಪಿನಿಗೆ ಹೋಗಿದ್ದಾರಾ? ನಾವು ಗದಗಿಂದ 5 ಕಿಲೋಮೀಟ್ರಿಂದ ಬಂದಿದ್ವಿ ಮೀಟ್ ಹಾಕಿ. ಅಂಬರೀಷ್ ಇಲ್ಲಲ್ವಾ, ಅಭಿಷೇಕ ಮೀಟ್ ಹಾಕಿ ಬಂದಿದ್ವಿ. ಇಲ್ವಾ, ಮನೇಲಿ ಇಲ್ವಾ? ಹೌದಾ, ಮನೇಲಿ ಯಾರು ಇಲ್ವಾ? ಹೌದಾ ಒಳಗಡೆ ಬಿಡಲ್ವ ನಮಗೆ? ನೋಡಿ ಅಂಬರೀಷ್ ಮನೆ, ಇದು ಹೊಸ ಮನೆ.
ನೋಡಿ ಅಂಬರೀಷನ ಮನೆ ಯಾವ ರೀತಿ ಇದೆ ಅಂತ. ಒಳಗಡೆ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ವಿ, ಬಟ್ ಇಲ್ಲ ಅಂದರು. ಫ್ರೆಂಡ್ಸ್ ಕೇಳಿದ್ವಿ ಅಭಿಷೇಕನ, ಇಲ್ಲ ಅಂದರು, ಹೊರಗಡೆ ಹೋಗಿದ್ದೆ ಏನೋ ಬೇರೆ ಕಡೆ. ಮನೇಲಿ ಯಾರೂ ಇಲ್ಲ ಅಂತಂದರೆ ಇದು ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ್ವಿ. ಅಭಿಷೇಕನ ಮನೇಲಿ ಇಲ್ಲ ಅಂದರು, ಅಲ್ಲೇ ಇದಂತ ಅವರು ಸೆಕ್ಯೂರಿಟಿ ಗಾರ್ಡ್ನ ಕೇಳಿದೆ ನಾನು. ಓಕೆ ಫ್ರೆಂಡ್ಸ್, ನೋಡಿದಲ್ಲ ಕಷ್ಟಪಟ್ಟು ನಿಮಗೆ ಅಂಬರೀಷನ್ ಮನೆ ತೋರಿಸಿದ್ದು ಯಾವ ರೀತಿ ಇದೆ ಅಂತ. ಓಕೆ, ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್.